ಗೋಡೆ ಕಿತ್ತಾಕೋರು ಯಾರಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ ಇವರೇ ನಮ್ಮ ಮನೇಲಿ ಗೋಡೆನೆಲ್ಲ ಬೆಂಟಿ ಕಿತ್ತಾಕೋರು. ಈಗ ಆಲ್ರೆಡಿ ನಿಂತ್ಕೊಳ್ಳೋಕೆ ಕಲ್ತ್ಬಿಟ್ಟು ಬೇಡಪ್ಪ ಬೇಡ, ಗೋಡೆಗೆ ಡಿಚ್ಚಿ ಹೊಡಿಯೋದೇನು, ಕೈ ಬಿಟ್ಟು ನಿಂತ್ಕೊಳ್ಳೋಕೆ ಹೋಗೋದೇನು, ಗೋಡೆಗೆ ಮುತ್ಕೊಡೋಕೆ ಹೋಗೋದೇನು. ನೋಡಿ 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 ಇನ್ನು 10 ತಿಂಗಳಿಗೇ ಆಹಾ ಬೀಳೋದು ಹೇಳೋದು, ಅದು ಗೋಡೆ ಹಿಡ್ಕೊಂಡು ಬೀಳೋದು, ಗೋಡೆ ಹಿಡ್ಕೊಂಡು ಹೇಳೋದು, ಪಲ್ಟಿ ಹೊಡೆಯೋದು. ಎಷ್ಟು ಸತಿನಾದರೂ ಕುಂಡಿಸ್ಲಿ, ಗೋಡೆ ಹಿಡ್ಕೋಬೇಕು, ಎದೊಳ್ಬೇಕು, ಗೋಡೆ ಹಿಡ್ಕೋಬೇಕು. ನೋಡಿ ನೋಡಿ ದಿಂಬಲ್ ಆಟ ನೋಡಿ. ಯಪ್ಪ ಈಗಿನ ಕಾಲದ ಮಕ್ಕಳನ್ನ ಹಿಡಿಯೋದು ಎಷ್ಟು ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ನಮ್ಮ ಚೋಟು ಅಂತೂ ಸಿಕ್ಕಾಪಟ್ಟೆ ತೀಟೆ ಆಗ್ಬಿಟ್ಟವಳೆ. 5 ತಿಂಗಳವರೆಗೂ ಗೊತ್ತಾಗಿಲ್ಲ, ಹಾಕಿತ್ತಾವು ಬಿದ್ದಿರ್ತಾಯಿದ್ದು, ಹಾಲು ಕುಡ್ಕೊಂಡು ನಿದ್ದೆ ಮಾಡಿಸಿದ್ರೆ ಮಲ್ಕೊತಾಯಿದ್ದು. ಈಗ ಮಲ್ಕೊಳ್ಳೋದಿರಲಿ, ಆಟ ಆಡೋದನ್ನ ಹಿಡಿಯೋಕ್ಕೂ ಆಗಲ್ಲ. ಅದರಲ್ಲೂ ಗೋಡೆಗೆ ಡಿಚ್ಚಿ ಹೊಡಿಯೋಕೆ ಹೋಗ್ತಾಳೆ, ಪಲ್ಟಿ ಹೊಡಿಯೋಕೆ ಹೋಗ್ತಾಳೆ, ಕೈ ಬಿಟ್ಟು ನಿಂತ್ಕೊಳ್ಳೋಕೆ ಹೋಗ್ತಾಳೆ. 1 ಸೆಕೆಂಡ್ ಮಾರಂಗಿಲ್ಲ ಈಗಿನ ಮಕ್ಕಳನ್ನ. 1 ಸೆಕೆಂಡ್ ಮಾಡ್ದು ಅಂದರೆ ಮುಗಿದೋಯ್ತು ಕತೆ. ನೋಡಿ ನೋಡಿ ಎಷ್ಟು ಆಟ ಅಂದರೆ ಒಂದು ಕ್ಷಣಕ್ಕೆ ಸುಮ್ಮನಿರಲ್ಲ. ಗೋಡೆ ಹತ್ರನೇ ನಿಂತ್ಕೋಬೇಕು. ಗೋಡೆ ಹತ್ರ ನಿಂತ್ಕೊಳ್ಳೋದನ್ನ ಯಾಮಾರ್ಸೋಕ್ಕೆ ಏನೇನೋ ಮಾಡ್ತೀನಿ. ಅಲ್ಲಿ ಕೈಗೆ ಬೆಂಟಿ ಆ ಯೆಲ್ಲೋ ಕಲರ್ ಪೈಂಟೆಲ್ಲ ಹೋಗ್ಬಿಟ್ಟು ವೈಟ್ ಕಲರ್ ಆಗಿಬಿಟ್ಟಿದೆ. ಅದನ್ನು ಯಾವಾಗೆಲ್ಲ ಕಿತ್ತಾಕ್ತಾಳೋ ಗೊತ್ತಿಲ್ಲ. ಸದ್ಯಕ್ಕೆ ಇನ್ನು ನನ್ನ ಅದೃಷ್ಟಕ್ಕೆ ಪೇಂಟ್ನ ತಿನ್ನೋದನ್ನು, ಗೋಡೆ ನೆಕ್ಕೋದನ್ನು ಕಲ್ತಿಲ್ಲ. ಅದು ಯಾವಾಗ ಮಕ್ಕಳು ಮಣ್ಣು ತಿನ್ನೋದು ಕಲಿತಾರೆ ಅಂತ ಹೇಳ್ತಾರೆ, ಗೋಡೆ ಕೆರೆದು ತಿಂತಾರೆ ಅಂತ ಹೇಳ್ತಾರೆ. ಅದು ಇಷ್ಟರಲ್ಲೇ ಒಂದಲ್ಲ ಒಂದಿನ ಬರುತ್ತೆ. ನೋಡಿ ಪಲ್ಟಿ ಹೊಡಿಯೋಕೆ ಹೋಗ್ತಾಳೆ ಆಲ್ರೆಡಿ. ನನಗಂತೂ ಹಿಡಿದು ಸಾಕಾಗಿ ಹೋಗಿದೆ. 1 ಸೆಕೆಂಡ್ ಯೋಗ, ಎಕ್ಸಸೈಸು, ವಾಕಿಂಗ್ ಎಲ್ಲ ನನಗೆ ಮನೆಯಲ್ಲೇ ಆಗ್ತಾಯಿದೆ. ನಮ್ಮ ಚೋಟು ನಾನು ನೋಡಿಕೊಂಡೆ ಯೋಗ ಎಕ್ಸಸೈಸ್. ನೋಡಿ ನೋಡಿ ಕೈ ಬಿಟ್ಟು ನಿಂತ್ಕೊಳ್ಳೋಕೆ 10 ತಿಂಗಳಿಗೆ 10 ಆಟ ದಿನಕ್ಕೆ. ಒಂದೊಂದು ದಿನಕ್ಕೆ ಒಂದೊಂದು ಥರ ಹೊಸಾದು ಕಲ್ತ್ಕೊತಾ ಇದ್ದಾಳೆ. ಕೈ ಬಿಟ್ಟು ನಿಂತ್ಕೊಳ್ಳೋದಂತೆ, ಬೀಳೋದಂತೆ, ಹೇಳೋದಂತೆ, ಹಿಡಿದು ನನಗಂತೂ